ಅನ್ನ ಹುಳಿ ಸಾರು ಇದೆಲ್ಲ ತಿಂದು ಬೋರ್ ಆಗಿದೆಯಾ? ಏನಾದರೂ ಹುಳಿಯಾಗಿ ಖಾರವಾಗಿ ಸಿಂಪಲ್ಲಾಗಿರೋ ಅಡುಗೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಅಡುಗೆ ಮಾಡೋದು ಬೇಗ ಆಗಬೇಕು, ಟೈಮ್ ಇಲ್ಲ ಅಂತಾಗಿದೆಯಾ? ಹಾಗಿದ್ರೆ ಖಂಡಿತ ಈ ಕೈಗೊಜ್ಜು ಮಾಡಿ ನನ್ನ ಅಮ್ಮ ಮಾಡಿಕೊಡ್ತಾಯಿದ್ರು. ಈ ಬಾಯಿ ರುಚಿ ಎಲ್ಲ ಹಾಳಾದಾಗಂತೂ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಊಟ ಮಾಡೋಕ್ಕೆ ರಾಗಿ ಮುದ್ದೆ ಜೊತೆ ಒಂದು ಒಳ್ಳೆ ರೆಸಿಪಿ ಇದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಯಾರು ಬೇಕಾದರೂ ಮಾಡ್ಬೋದಾದಂತಹ ಈ ಅಡುಗೆಗೆ ಒಲೆ ಹಚ್ಚುವಂತಹ ಅಗತ್ಯನೇ ಇಲ್ಲ. ಒಲೆನೇ ಹಚ್ಚದೆ ರುಚಿಯಾಗಿ ಇವತ್ತು ಟೊಮೆಟೊ ಹಣ್ಣು, ಈರುಳ್ಳಿ, ಹುಣಸೆಹಣ್ಣು ರಸ ಹಾಕಿ ಒಂದು ರುಚಿಯಾಗಿ ಕೈಗೊಜ್ಜು ಮಾಡೋಣ ಬನ್ನಿ. ಇದಕ್ಕೆ ನಾನು ಕುಟಾಣಿಗೆ ಒಂದು 4 ಕಾಳು ಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 3-4 ಎಸಳಿನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿರೋದು, ಹಾಗಾಗಿ ಗಾತ್ರದಲ್ಲಿ ಚಿಕ್ಕದಿದೆ. ದೊಡ್ಡದಾದರೆ 2 ಎಸಳು ತೊಗೊಂಡ್ರೆ ಸಾಕು. ಮತ್ತು ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಆಯಿತಾ, ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಫುಲ್ ಜಜ್ಕೊಂಡು ಇದು ಖಾರಕ್ಕೆ 2 ಹಸಿಮೆಣಸು ಹಾಕಿ ಅದನ್ನು ಸಹ ತರಿಯಾಗಿ ಜಜ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ, ಆದಷ್ಟು ನಾಟಿ ಟೊಮೆಟೊ ಇದ್ದರೆ ಅದನ್ನೇ ತೊಗೊಳ್ಳಿ, ಚೆನ್ನಾಗಾಗುತ್ತೆ. ಹಣ್ಣಾಗಿರುವಂತಹ ಟೊಮೆಟೊ ಆದರೆ ರುಚಿಯಾಗಿ ಬರುತ್ತೆ. 2 ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಧಾರಾಳವಾಗಿ ತಾಜಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದ್ರ ಪರಿಮಳ ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಒಂದು ಮುಷ್ಟಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈನಲ್ಲೇ ಕಿವುಚೋದು, ಹಾಗಾಗಿ ಇದನ್ನು ಕೈಗೊಜ್ಜು ಅಂತ ಹೇಳ್ತಾರೆ. ಟೊಮ್ಯಾಟೊ ಈರುಳ್ಳಿದೆಲ್ಲ ರಸ ಬಿಟ್ಕೋಬೇಕು ಆ ಹುಣಸೆ ಹಣ್ಣಿನ ರಸದ ಜೊತೆ. ಒಂಚೂರು ಟೊಮೆಟೊ ಹೋಳು ಮ್ಯಾಶ್ ಆಗಬೇಕು. ಹಾಗಂತ ಹೇಳಿ ಮಿಕ್ಸರ್ನಲ್ಲೆಲ್ಲ ರುಬ್ಬು ಬಿಡಬೇಡಿ, ಅಷ್ಟು ಚೆನ್ನಾಗಾಗಲ್ಲ. ಈ ಸ್ಟೆಪ್ಪನ್ನು ನೀವು ಕೈನಲ್ಲೇ ಮಾಡೋದು ಒಳ್ಳೆಯದು. ಚೆನ್ನಾಗಿ ಕಿವುಚ್ಕೊಂಡ ನಂತರ ಇದಕ್ಕೆ ರುಚಿ ನೋಡಿಕೊಂಡು ಒಂದು ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ತುಂಬ ಖಾರ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲ ಹಾಕೋ ರೂಢಿ ಇಲ್ಲ, ನಿಮಗೆ ಬೇಕು ಅಂತಾದರೆ ನೀವು ಒಂದು ಅರ್ಧ ಚಮಚ ಬೆಲ್ಲ ಸೇರಿಸ್ಬೋದು. ಇಷ್ಟೇ ಫ್ರೆಂಡ್ಸ್, ಇದು ಬೇಕಿದ್ದರೆ ಇದಕ್ಕೊಂದು ಒಗ್ಗರಣೆ ಹಾಕ್ಬೋದು. ಸಾಮಾನ್ಯ ಒಗ್ಗರಣೆ ಹಾಕೋದಿಲ್ಲ ಇದಕ್ಕೆ. ಇದಿಷ್ಟು ಮಾಡ್ಕೊಳ್ಳೋದಾ, ಅನ್ನ ಮಾಡ್ಕೊಳ್ಳೋದಾ, ಬಿಸಿ ಬಿಸಿಯಾಗಿರುವಾಗ ಈ ಕೈಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಾವು ದಿನ ಊಟ ಮಾಡೋದಕ್ಕಿಂತ ಒಂದು ಜಾಸ್ತಿನೇ ಊಟ ಮಾಡ್ತೀವಿ. ಎಷ್ಟು ಸುಲಭ ಇದೆ ಅಲ್ವಾ? ಖಂಡಿತ ರೆಸಿಪಿ ಟ್ರೈ ಮಾಡಿ ಆಯಿತಾ? ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.